ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹೊಸ ಮನೆಯಲ್ಲಿ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ ಅಂತಾರಲ್ವಾ, ಈ ಹಬ್ಬವನ್ನು ನಾವು ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಲಾಸ್ಟ್ ವಿಡಿಯೋದಲ್ಲಿ ನಾನು ಸಾಟರ್ಡೆ ಸಂಡೇ ಹಬ್ಬಕ್ಕೆ ಮನೆಯನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡಿಕೊಂಡೆ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ನಲ್ವಾ. ಇವತ್ತಿನ ಈ ವಿಡಿಯೋದಲ್ಲಿ ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ನಾವು ಯೂಸ್ ಮಾಡುವಂತಹ ಟಾಯ್ಲೆಟನ್ನು ಕ್ಲೀನ್ ಮಾಡಿದ್ದೆ. ಇವತ್ತು ಇನ್ನು ಈ ಕಾಮನ್ ಟಾಯ್ಲೆಟನ್ನು ಕ್ಲೀನ್ ಮಾಡಿಬಿಟ್ರೆ ಅಲ್ಲಿಗೆ ಮನೆಯೆಲ್ಲ ಕ್ಲೀನ್ ಆದಾಗೆ ಇರುತ್ತೆ ಅಂತಂದ್ಬಿಟ್ಟು ಟಿಫನ್ ಎಲ್ಲ ಮಾಡಿ ಕಿಚನ್ ಕೆಲಸಗಳೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಅಡುಗೆನೂ ಮಾಡಿಬಿಟ್ಟೆ. ಮಾಡಿ ಅದು ಅಷ್ಟೇ ಪಾತ್ರೆಗಳೆಲ್ಲ ವಾಶ್ ಮಾಡಿ ಮಧ್ಯಾಹ್ನ ಮೇಲೆ ಒಂದು 2:30 ಆಗಿತ್ತು. ಆವಾಗ ನಾನು ಇಲ್ಲಿ ಕಾಮನ್ ಟಾಯ್ಲೆಟನ್ನು ಕ್ಲೀನ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಈ ಮನೆಗೆ ಬಂದಾಗಿಂದ ಈ ಟಾಯ್ಲೆಟನ್ನು ಡೀಪ್ ಕ್ಲೀನಿಂಗ್ ಅಂತ ಮಾಡಿರಲಿಲ್ಲ. ಕಮೋಡ್ ವಾಶ್ ಮಾಡ್ತಾ ಇದ್ದೆ, ಅದಾದಮೇಲೆ ಫ್ಲೋರ್ ವಾಶ್ ಮಾಡ್ತಾ ಇದ್ದೆ ಅಷ್ಟೇ. ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ರೆ ಇನ್ನೊಂದು ಮಂತ್ ಇದ್ರ ಯೋಚನೆ ಅಂತ ಇರೋದಿಲ್ಲ. ಇನ್ನು ಮಾಮೂಲಿಯಾಗಿ ವೀಕ್ಲಿ ಒನ್ಸು ನಾವು ಯೂಸ್ ಮಾಡುವಂಥ ಟಾಯ್ಲೆಟನ್ನು ಕ್ಲೀನ್ ಮಾಡ್ತೀನಿ. ಸಮ್ಟೈಮ್ಸ್ ಆಗಲಿಲ್ಲ ಅಂತಂದರೆ 15 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಈಗ ಕಾಮನ್ ಟಾಯ್ಲೆಟನ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಈ ವಾಶ್ ಬೇಷನ್ ಏರಿಯಾನ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ವೀಕ್ಲಿ ಒಂದ್ಸಲ ಕ್ಲೀನ್ ಮಾಡ್ತೀನಿ, ಅಂದರೆ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಇಲ್ಲ ಅಂತಂದರೆ 15 ಡೇಸ್ಗೊಂದ್ಸಲ ಕ್ಲೀನ್ ಮಾಡ್ತೀನಿ. ಬಿಸಿಲಂತೂ ಇವಾಗ ಹೆಂಗಿತ್ತು ಅಂತಂದರೆ ನಾನಿಲ್ಲಿ ವಾಶ್ ಬೇಷನ್ ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೆ. ಒಂದು ಬಟ್ಟೆಯನ್ನು ತಗೊಂಡು ಇಲ್ಲಿ ಟ್ಯಾಪ್ ಇದೆ ಅಲ್ವಾ, ಇಲ್ಲೇ ನೀರಲ್ಲಿ ತೇವ ಮಾಡಿಕೊಂಡು ಒರೆಸೋಣ ಅಂತಂದ್ಬಿಟ್ಟು ತೇವ ಮಾಡಿಕೊಂಡೆ. ಆವಾಗ ಬಿಸಿ ನೀರು ಬರ್ತಾಯಿತ್ತು. ನಾನೇನಿದು ಈ ಟ್ಯಾಪಲ್ಲಿ ಬಿಸಿ ನೀರು ಬರ್ತಾಯಿದೆ, ಎಲ್ಲಾದರೂ ಈ ಗೀಸರ್ ಕನೆಕ್ಷನ್ ಏನಾದರೂ ಇದೆಯಾ ಇದಕ್ಕೆ ಅಂತಂದ್ಬಿಟ್ಟು ಹೋಗಿ ಕಿಚನ್ ಹತ್ರ ಇರುವಂತಹ ಸಿಂಕಲ್ಲೆಲ್ಲ ನೋಡಿದೆ. ಆ ಟ್ಯಾಪಲ್ಲೂ ತುಂಬ ಅಂದರೆ ತುಂಬಾ ಬಿಸಿ ಇತ್ತು. ಅಂದರೆ ನಾವೊಂದು 2 hours ಯೂಸ್ ಮಾಡಿಲ್ಲ ಆ ಟ್ಯಾಪ್ನ ಅಂತಂದರೆ ಅಲ್ಲಿ ಬಿಸಿ ಎಲ್ಲ ಕಾದು ಕಾದು ಬಿಸಿನೀರು ಬರುತ್ತಲ್ವ, ಆ ರೀತಿಯಾಗಿ ಆಗ್ತಾ ಇತ್ತು. ಅಷ್ಟೊಂದು ಬಿಸಿ ಇತ್ತು. ನಾವು ಸ್ನಾನ ಮಾಡ್ಕೊಳ್ಳೋದಕ್ಕೆ ಗೀಸರ್ ಹಾಕೋ ಅವಶ್ಯಕತೆನೇ ಇಲ್ಲ, ಇದೇ ಬಿಸಿನೀರು ಆಗುತ್ತೇನೋ ಅನ್ನುವಷ್ಟು ಬಿಸಿ ಇತ್ತು. ಇಲ್ಲಿ ವಾಶ್ ಬೇಷನ್ ಏರಿಯಾ ಹತ್ರ ಇಲ್ಲಿ ಟೈಲ್ಸ್ ಹಾಕಿದಾರಲ್ವಾ ಗೋಡೆಗೆ, ಈ ಟೈಲ್ಸ್ ಇನ್ನೂ ಹೈಟ್ ಬರಬೇಕಾಗಿತ್ತು. ಆ ಮಿರರ್ ಇರೋವರೆಗೂ ಬರಬೇಕಾಗಿತ್ತು. ನನ್ನ ಹಸ್ಬೆಂಡ್ಗೆ ಹೇಳಿದೆ ಇನ್ನೂ ಮಿರರ್ ಇರೋವರೆಗೂ ಹಾಕ್ಸಿ ಅಂತ ಹೇಳಿದ್ದಕ್ಕೆ ಇಲ್ಲ ಸಾಕು ಬಿಡು, ಇಷ್ಟೇ ಸಾಕು ಬಿಡು ಅಂತಂದ್ಬಿಟ್ಟು ಅವಾಗ ಅವರು ಅಷ್ಟೇ ಬಜೆಟ್ ನೋಡ್ತಾ ಇದ್ರು. ಇರಲಿ ಸಾಕು, ಸುಮ್ಮನೆ ಇದು ಹ್ಯಾಂಡ್ ವಾಶ್ ಮಾಡ್ಕೊಂಡಾಗ ನೀರೆಲ್ಲ ಗೋಡೆಗಳಿಗೆ ಎಗರಬಾರ್ದು ಅಂತಂದ್ಬಿಟ್ಟು ನಾನು ಹಾಕ್ಸ್ತಾ ಇರೋದು ಅಷ್ಟೇ, ಸಾಕು ಇಷ್ಟೇ ಅಂತಂದ್ಬಿಟ್ಟು ಹೇಳಿದ್ರು. ನನಗಿದು ಇನ್ನೂ ಮೇಲಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಅವ್ರಿಗೆ ಈ ರೀತಿಯಾಗಿ ಅವಾಗವಾಗ ಹೇಳ್ತಾನೆ ಇರ್ತೀನಿ ನಾನು, ಇನ್ನೂ ಸ್ವಲ್ಪ ಹೈಟ್ಗೆ ಹಾಕ್ಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರಿಗೆ ಹೇಳ್ತಾ ಇದ್ದಾಗ ಅವ್ರು ಹೇಳ್ತಿರ್ತಾರೆ, ನೀನು ಈ ವಾಶ್ ಬೇಷನ್ನ ಅಷ್ಟಾಗಿ ಯೂಸ್ ಮಾಡೋದಿಲ್ವಲ್ಲ, ನಾನೇ ತಾನೇ ಜಾಸ್ತಿ ಯೂಸ್ ಮಾಡೋದು, ನನಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದೀನಿ ಹೋಗಮ್ಮ ಅಂತ ಹೇಳ್ತಾ ಇರ್ತಾರೆ. ಸರಿ ಬಿಡು ಅಂತಂದ್ಬಿಟ್ಟು ನಾನು ಅಡ್ಜಸ್ಟ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ನೆಕ್ಸ್ಟ್ ಇನ್ನು ಇಲ್ಲಿ ಕೆಳಗಡೆನೂ ಅಷ್ಟೇ ಒಂದು ಕಬೋರ್ಡನ್ನು ಮಾಡಿಸ್ಕೊಂಡಿದ್ದೀನಿ. ಇಲ್ಲ ಅವರು ಬೇಡ ಕಬೋರ್ಡ್ ಏನು ಬೇಡ, ಮಾಮೂಲಿಯಾಗಿ ವಾಶ್ ಬೇಷನ್ ಇರ್ತಾರಲ್ವ ನಾವು ಲೀಸ್ ಮನೇಲಿ ಇದ್ವಲ್ವ ಅದೇ ರೀತಿಯಾಗಿ ಇಡೋಣ ಅಂತ ಹೇಳ್ತಾ ಇದ್ರು. ಇಲ್ಲ ಈ ರೀತಿಯಾಗೇ ಬೇಕು ಅಂತಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿಸ್ಕೊಂಡಿದ್ದು. ಆದಷ್ಟು ನಾನು ಕಬೋರ್ಡ್ಸ್ ಜಾಸ್ತಿನೇ ಇಡ್ಸ್ಕೊಂಡಿದ್ದೀನಿ. ಅವರಂತೂ ನನ್ನ ಹಸ್ಬೆಂಡ್ ಅವಾಗ ಮಾಡಿಸ್ಬೇಕಾದ್ರೆ ಹಂಗಿಸ್ತಾನೇ ಇದ್ರು, ಮನೆಯೆಲ್ಲ ಕಬೋರ್ಡ್ಸ್ ಮಾಡಿಸ್ಕೊಂಬಿಡಮ್ಮ, ನಿನ್ಗೆ ಎಷ್ಟಿದ್ರು ಸಾಕಾಗೋದಿಲ್ವಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ನನ್ನ ಯೋಚನೆ ಏನಾಗಿತ್ತು ಅಂತಂದರೆ ಮನೆ ಇಂಟೀರಿಯರ್ಸ್ ಮಾಡಿಸ್ಬೇಕಾದ್ರೇ ನಮ್ಗೆ ಏನೇನು ಬೇಕೋ ಅವಾಗೇ ನಾವು ಮಾಡಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಯಾವಾಗಲಾದರೂ ಮಾಡಿಸ್ಕೊಂಡ್ರೆ ಆಯಿತು ಅಂತ ಬಿಟ್ವಿ ಅಂತಂದರೆ ಅದು ವರ್ಷಗಳೇ ಕಳೀತಾ ಇರುತ್ತೆ, ಕೆಲಸ ಅಂತೂ ಆಗೋದಿಲ್ಲ. ಇವಾಗ ನಾನು ಸಾಕಷ್ಟು ವುಡ್ ಪೀಸನ್ನು ಎತ್ತಿಟ್ಟಿದ್ದೀನಿ, ದೊಡ್ಡದಾಗಿರುವಂತಹ ವುಡ್ ಪೀಸನ್ನು. ಅದರಲ್ಲಿ ಒಂದು ಸ್ಟೂಲನ್ನು ಮಾಡಿಸ್ಕೊಳ್ಳೋಣ ಅಂತಂದರೆ ಇವಾಗ ಈ ಶುಕ್ರವಾರದ ದಿನ ಮತ್ತು ಡೈಲಿ ಪೂಜೆ ಮಾಡಬೇಕಾದ್ರೆ ಎಲ್ಲ ಈ ಮೇನ್ ಡೋರ್ ಮೇಲೆಗಡೆ ಆ ಹೊಸ್ಲ ಮೇಲೆ ಹೂವು ಇಡಬೇಕಾಗುತ್ತಲ್ವ, ಅವಾಗೆಲ್ಲ ಪ್ಲಾಸ್ಟಿಕ್ ಒಂದು ಚೇರನ್ನು ಹಾಕ್ಕೊಂಡು ಹೂವು ಇಡ್ತಾ ಇರ್ತೀನಿ.
ಇಟ್ಟಿದ್ದೀನಿ. ಯಾವಾಗಲಾದರೂ ಸಮ್ಟೈಮ್ಸ್ ಅದೇನಾದರೂ ಸ್ಲಿಪ್ ಆಗಿ ಮುರಿದೋಯ್ತು ಅಂತಂದರೆ ಪ್ರಾಬ್ಲಮ್ ಆಗುತ್ತಲ್ವ. ಹಾಗಾಗಿ ಒಂದು ವುಡ್ಡನ್ ಸ್ಟೂಲ್ ಇದ್ದರೆ ಒಳ್ಳೆಯದು ಅಂತಂದ್ಬಿಟ್ಟು ನಾನು ಸಾಕಷ್ಟು ವುಡ್ ಪೀಸನ್ನು ಎತ್ತಿಟ್ಕೊಂಡಿದ್ದೀನಿ. ಆದರೆ ಯಾರು ಈ ಸಣ್ಣ ಪುಟ್ಟ ಕೆಲಸಗಳು ಮಾಡೋರೇ ಸಿಗೋದಿಲ್ಲಂತೆ. ನಾವು ಸಾಕಷ್ಟು ಜನನ ಕೇಳಿದ್ದೀವಿ, ಯಾರಾದರೂ ಈ ರೀತಿಯಾಗಿ ವುಡ್ ಕೆಲಸ ಮಾಡೋರಿದ್ರೆ ಹೇಳಿ, ಒಂದಿನದ್ದು ಕೂಲಿ ಬೇಕಾದರೂ ಕೊಟ್ಬಿಡ್ತೀವಿ. ಈ ಒಂದು ವುಡ್ಡನ್ ಸ್ಟೂಲ್ ಮಾಡಬೇಕು, ಮತ್ತು ಈ ದೇವ್ರ ಮನೆಯಲ್ಲಿ ಈ ಫ್ರೂಟ್ಸ್ ಎಲ್ಲ ಇಡೋದಕ್ಕೆ ಒಂದು ಚಿಕ್ಕದಾಗಿರುವಂತಹ ಪೀಠನ ಮಾಡಿಕೊಡ್ಬೇಕು, ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ದೀವಿ. ಆದರೆ ಯಾರೂ ಹೇಳ್ತಾ ಇಲ್ಲ. ಅಂದರೆ ಸಣ್ಣ ಪುಟ್ಟ ಕೆಲಸಕ್ಕೆ ಯಾರೂ ಬರೋದಿಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿನೇ ಆವಾಗ ಮಾಡಿಸ್ಕೊಂಡ್ರೆ ಒಳ್ಳೆಯದು, ಆಮೇಲೆ ಮಾಡಿಸ್ಕೊಳ್ತೀವಿ ಅಂತಂದರೆ ಯಾರೂ ಸಿಗೋದಿಲ್ಲ. ನೆಕ್ಸ್ಟ್ ಆಮೇಲೆ ನಾನು ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಸಂಜೆ ಒಂದು 5 ಗಂಟೆ ಮೇಲೆ KR ಪುರಂ ಮಾರ್ಕೆಟ್ಗೆ ಹೋಗಿ ಹಬ್ಬಕ್ಕೆ ಬೇಕಾಗಿರುವ ಐಟಮ್ಸ್ನೆಲ್ಲ ತೊಗೊಂಬಂದ್ವಿ. ಅಂದರೆ ಹೂಗಳಾಗಿರ್ಬೋದು, ಮತ್ತು ಬೇವಿನ ಸೊಪ್ಪು, ಒಂದು ಸ್ವಲ್ಪ ಫ್ರೂಟ್ಸು, ತೆಂಗಿನಕಾಯಿ, ವೀಳ್ಯದೆಲೆ ಇವನ್ನೆಲ್ಲ ತೊಗೊಂಬಂದ್ವಿ. ಹೂಗಳಂತೂ ಅದೆಷ್ಟು ರೇಟ್ ಇತ್ತು ಅಂತಂದರೆ ತುಂಬಾ ರೇಟ್ ಇತ್ತು. 1/4 kg ಸೇವಂತಿಗೆ ಹೂವೇ ಒಂದು 100 ರೂಪೀಸ್ ಅಂತೆ, ಮಿಕ್ಸ್ ತೊಗೊಂಡ್ರು 100 ರೂಪೀಸ್ ಅಂತೆ. ಒಂದು ಮಾರು ಅಂದರೆ ಒಂದು ಮೊಳ ಸೇವಂತಿಗೆ ಹೂವು ಬಂದುಬಿಟ್ಟು 60 ರೂಪಾಯಿ ಅಂತ ಹೇಳಿದ್ರು. ನಾನು ತೊಗೊಂಬಂದಿರೋ ಹೂವು ಎಲ್ಲ ಸೇರಿ ಒಂದು 220 ರೂಪಾಯೋ 30 ರೂಪಾಯೋ ಆಗಿತ್ತು. ಒಂದೇ ಒಂದು ದಿನಕ್ಕೆ ಎಲ್ಲ ಹೂವನೂ ಖಾಲಿ ಆಗೋಯ್ತು. ಈ ಹಬ್ಬದ ಟೈಮಲ್ಲಿ ಈ ರೇಷನ್ ಆಗಿರ್ಬೋದು ಮತ್ತು ಹೂಗಳಾಗಿರ್ಬೋದು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ಅಮೌಂಟ್ ಅನ್ನೋದು ಖಾಲಿ ಆಗುತ್ತೆ. ಅಂದರೆ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತೀವಲ್ವ, ಡೈಲಿ ಪೂಜೆಗೆ ಹೂವು ಬೇಕು ಅಂತಂದ್ಬಿಟ್ಟು ಹಬ್ಬದ ಟೈಮಲ್ಲಿ ಯಾವತ್ತೂ ಅಷ್ಟೇ ತೊಗೊಳೋದಕ್ಕೆ ಹೋಗಬಾರ್ದು. ಆಮೇಲೆ ಹಂಗೆ ರೇಷನ್ನು ಅಷ್ಟೇ, ಹೆಂಗೂ ಬಂದಿದ್ದೀವಲ್ವ, ಡೈಲಿ ಯೂಸ್ಗೆ ರೇಷನ್ ಬೇಕು ಅಂತಂದ್ಬಿಟ್ಟು ಆ ಟೈಮಲ್ಲಿ ತೊಗೊಂಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಜಾಸ್ತಿನೇ ಆಗುತ್ತೆ. ಇದು ನನ್ನ ಕಡೆಯಿಂದ ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ನಾನು ಇದೇ ರೀತಿಯೇ ಮಾಡೋದು. ಹಬ್ಬದ ಟೈಮಲ್ಲಿ ಹಬ್ಬಕ್ಕೆ ಏನೇನು ಐಟಮ್ಸ್ ಬೇಕೋ ಅಷ್ಟನ್ನು ಮಾತ್ರ ತೊಗೊಳ್ತೀನಿ. ಇನ್ನು ಮನೆಗೆ ಯಾವಾಗ ನಮಗೆ ರೇಷನ್ ಬೇಕೋ ಆವಾಗ ಮಾಮೂಲಿ ಟೈಮಲ್ಲಿ ತೊಗೊತೀನಿ. ಡಿಮ್ಯಾಂಡ್ ಇದ್ದಾಗ ತೊಗೊಂಡ್ರೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಆಮೇಲೆ ಮಾರ್ಕೆಟಿಂದ ಬಂದಿದ್ದಾದಮೇಲೆ ತಂದಿರುವ ಐಟಮ್ಸ್ನೆಲ್ಲ ಎತ್ತಿಟ್ಟು ಆಮೇಲೆ ನಾನು ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ಬೆಳಗಿ ದೇವ್ರ ಮನೇಲಿ ಇಟ್ಬಿಟ್ಟಿದ್ದೆ. ಇವತ್ತು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಬಿಟ್ಟು ಜೋಡಿಸ್ಬಿಟ್ರೆ ಅದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತಂದ್ಬಿಟ್ಟು ಆ ಕೆಲಸನೂ ಕಂಪ್ಲೀಟ್ ಮಾಡಿ ಅದಾದಮೇಲೆ ಅಡುಗೆ ಮಾಡಿ ಊಟ ತಿಂದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಹಾಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ. ನೆಕ್ಸ್ಟ್ ಹಾಗೆ ಶಿವಣ್ಣ BK ಅನ್ನೋ ಒಂದು ಅಕೌಂಟಿಂದ ಅವ್ರ ಹಸ್ಬೆಂಡ್ಗೆ ಬರ್ತ್ಡೇ ವಿಶಸ್ಸನ್ನು ತಿಳಿಸಿ ಅಂತಂದ್ಬಿಟ್ಟು ಕಮೆಂಟ್ ಮಾಡಿದರು. ನಾನು ನಿಮ್ಮ ಹೆಸರು ಕೇಳೋದನ್ನು ಮರ್ತಿದ್ದೆ ಇವರೇ, ಸಾರಿ. ನಾನು ನಿಮ್ಮ ಹಸ್ಬೆಂಡ್ ಹೆಸರು ಶಿವಣ್ಣ ಅಂತಲೇ ಅಂದ್ಕೊಂಡಿದ್ದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಅಣ್ಣ. ಈ ಹಬ್ಬಗಳು ಬಂತು ಅಂತಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೊಂದು ಕೆಲಸಗಳಿರುತ್ತಲ್ವ. ಹಬ್ಬದ ಹಿಂದಿನ ದಿನ ಒಂದಷ್ಟು ಪ್ರಿಪ್ರೇಷನ್ ಕೆಲಸಗಳಂತ ಮಾಡ್ಕೊಳ್ಬೇಕು, ಕ್ಲೀನಿಂಗ್ ಕೆಲಸಗಳಂತ ಮಾಡ್ಕೊಳ್ಬೇಕು. ಹಬ್ಬ ಇನ್ನೊಂದು 4 ದಿನ ಇದೆ ಅನ್ನಬೇಕಾದ್ರೆ ಎಷ್ಟೊಂದು ವಿಪರೀತ ಕೆಲಸಗಳಿರುತ್ತೆ. ಆಮೇಲೆ ಹಬ್ಬದ ದಿನ ಅಂತೂ ಅಡುಗೆಗಳು, ಪೂಜೆಗಳು, ಮನೆ ಕೆಲಸಗಳು ಇದರಲ್ಲಿ ಸರಿ ಹೋಗುತ್ತೆ. ಆಮೇಲೆ ಹಬ್ಬದ ನೆಕ್ಸ್ಟ್ ಡೇ ಒಂದು ಸ್ವಲ್ಪ ರೆಸ್ಟ್ ಮಾಡ್ಬೋದಲ್ವಾ. ನಾನು ಇದೇ ಕಾರಣಕ್ಕೋಸ್ಕರನೇ ಡೈಲಿ ಅಡುಗೆ ಮಾಡಿದ್ದೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ನೆಲ್ಲ ಒಂದು ಸಲ ಹಾಗೇ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಒಂದು ವೇಳೆ ಒಂದು ದಿನ ಕ್ಲೀನ್ ಮಾಡೋದೇನಾದರೂ ಮಿಸ್ ಆಯಿತು ಅಂತಂದರೆ ನೆಕ್ಸ್ಟ್ ದಿನ ಆದರೂ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಬ್ಬದ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸಗಳು ಈಸಿ ಆಗಿರುತ್ತೆ. ಅದಾದಮೇಲೆ ಡೈಲಿ ಮನೆ ಕಸ ಗುಡಿಸಿದ್ಮೇಲೂ ಅಷ್ಟೇ ಎಲ್ಲೆಲ್ಲಿ ನನಗೆ ಧೂಳು ಕಾಣಿಸ್ತಾ ಇರುತ್ತೋ ಅದೆಲ್ಲ ಒಂದು ಸಲ ಹಾಗೆ ಒರೆಸ್ಕೊಂಬಂದುಬಿಡ್ತೀನಿ. ಏನಿಲ್ಲ ಅಂತಂದರೂ ಒಂದು 10-15 ನಿಮಿಷದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಬಿಡ್ಬೋದು. ಒಂದೇ ಸಲ ಬಿಟ್ಟಿದ್ದೀವಿ ಅಂತಂದರೆ ಇಂಥ ಹಬ್ಬಗಳ ದಿನ ಅಂತೂ ಅದೆಷ್ಟೊಂದು ಕೆಲಸ ಇರುತ್ತೆ ಅಂತಂದರೆ ತುಂಬಾ ಕೆಲಸಗಳಿರುತ್ತೆ. ಆಗಿಂದ ಹಾಗೆ ಕೆಲಸಗಳು ಮಾಡ್ಕೊಂಡ್ಬಿಟ್ರೆ ಮನೆಯೂ ನೀಟಾಗಿರುತ್ತೆ, ಹಾಗೆ ನಾವು ಅಷ್ಟೇ ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ನೆಕ್ಸ್ಟ್ ಇವಾಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಎಲ್ಲ ಕೆಲಸನೂ ಮುಗಿಸಿದ್ದಾಯಿತು. ಇವಾಗ ಕೊನೆಯದಾಗಿ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಮಲ್ಕೊಂಡ್ರೆ ಇಲ್ಲಿಗೆ ಇವತ್ತಿನ ದಿನದ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಒಂದು
5:45 6 ಗಂಟೆ ಆಗಿತ್ತು ಅಂದ್ಕೊತೀನಿ ಟೈಮು. ಆಗಲೇ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೇಗ ಸೂರ್ಯ ಅನ್ನೋದು ಹುಟ್ತಾನಲ್ವ, ಹಾಗಾಗಿ ಬೆಳಕು ಅನ್ನೋದು ಚೆನ್ನಾಗೇ ಇದೆ. ಇವಾಗೆಲ್ಲ ನಾನು ಮನೆ ಒರೆಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಇಲ್ಲಿ ಈ ರೂಮ್ ನೋಡ್ತಾ ಇರ್ಬೋದು. ಈ ರೂಮ್ ಬಂದು ನನ್ನ ಹಸ್ಬೆಂಡ್ ಆಫೀಸ್ ಅಂತ ಮಾಡ್ಕೊಂಡಿದ್ದಾರೆ. ಆದರೂ ನಾನಿಲ್ಲಿ 1-2 ಬೀರು ಇತ್ತು, ಅದನ್ನು ಹಾಗೆ ಇಟ್ಟಿದ್ದೀನಿ. ಮತ್ತು ದೇವ್ರ ಮಂಟಪನೆಲ್ಲ ಅಲ್ಲೇ ಇಟ್ಟಿದ್ದೀನಿ. ದೇವ್ರ ಮಂಟಪದಲ್ಲಿ ಈ ಪೂಜಾ ಐಟಮ್ಸ್ನೆಲ್ಲ ಇಟ್ಟಿದ್ದೀನಿ. ನಾನು ಅದನ್ನು ಶೇರ್ ಮಾಡ್ತೀನಿ. ಪೂಜಾ ರೂಮ್ ಟೂರ್ ಮಾಡಬೇಕಾದ್ರೆ ಇಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತಲೂ ಶೇರ್ ಮಾಡ್ತೀನಿ ಪೂಜಾ ಮಂಟಪದಲ್ಲಿ. ಅದಾದಮೇಲೆ ನನ್ನ ಬ್ರದರಿಂದದು ಒಂದು ಆಫೀಸು ಟೇಬಲ್ ಇದೆ, ಅದನ್ನು ಅಷ್ಟೇ ಇಲ್ಲೇ ಇಟ್ಟಿದ್ದೀವಿ. ನನ್ನ ಹಸ್ಬೆಂಡ್ ಅಂತ ಇರ್ತಾರೆ, ಇದು ಆಫೀಸ್ ರೂಮ್ ಅನ್ಸ್ಕೊಳೋದಿಲ್ಲ, ಗೋಡನ್ ರೂಮ್ ಅಂತ ಅನಿಸ್ಕೊಳುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನೀವು 3 BHK ತೊಗೊಳ್ಬಾರ್ದಾಗಿತ್ತು, 4 BHK ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಆವಾಗ ಆಫೀಸ್ ಮಾಡ್ಕೊಳ್ಬೋದಾಗಿತ್ತು ಅಂತ ಹೇಳ್ತಾ ಇರ್ತೀನಿ. ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಯಾರಾದರೂ ಕ್ಲೈಂಟ್ಸನ್ನು ಮೀಟ್ ಮಾಡಬೇಕು ಅಂತಂದರೆ, ಹೊಸ ಕ್ಲೈಂಟ್ಸ್ನ ಮೀಟ್ ಮಾಡಬೇಕು ಅಂತಂದರೆ ಇಂದಿರಾನಗರದಲ್ಲಿ ಅವ್ರ ಫ್ರೆಂಡ್ದು ಆಫೀಸ್ ಇದೆ, ಅಲ್ಲಿ ಮೀಟ್ ಮಾಡ್ತಾರೆ. ಇನ್ನು ಅಳುಬ್ರಾದರೆ ಮನೆಯಲ್ಲೇ ಮೀಟ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಈ ರೂಮ್ ಬಂದು ನನ್ನ ಬ್ರದರ್ ಇನ್ ಲಾ ಅವ್ರದ್ದು ರೂಮು. ಆ ರೂಮ್ನ ಯಾರು ಯೂಸ್ ಮಾಡ್ತಿಲ್ಲ, ಅತ್ತೆ ಮಾವ ಯಾರಾದರೂ ಬಂದರೆ ಆ ರೂಮಲ್ಲಿ ಮಲಗ್ತಾರೆ. ಇನ್ನು ಕಂಪ್ಲೀಟ್ ಆಯಿತು ಮನೆಯೆಲ್ಲ ಒರೆಸಿದ್ದು. ನೆಕ್ಸ್ಟ್ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಹಾಗೆ ಸೀರೆನೂ ಉಟ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಡ್ರೆಸ್ ಹಾಕ್ಕೊಂಡು ಮತ್ತೆ ಪೂಜೆ ಟೈಮಲ್ಲಿ ಸೀರೆ ಉಟ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದೇ ಸಲ ಸೀರೆ ಉಟ್ಕೊಂಡು ಬಂದು ಇವಾಗ ದೇವ್ರ ರೂಮಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಹಬ್ಬಕ್ಕೆಲ್ಲ ಹೊಸ ಬಟ್ಟೆ ತೊಗೊಂಡು ಹೊಸ ಬಟ್ಟೆನೇ ಹಾಕ್ಕೊಳ್ತಾರೆ. ಆದರೆ ನಮ್ಮ ಕಡೆ ಅಂಥ ಸಂಪ್ರದಾಯ ಅಂತ ಏನೂ ಇಲ್ಲ. ನಮ್ಮ ಕಡೆ ಯಾವ ಹಬ್ಬಕ್ಕೂ ಅಷ್ಟೇ ಹೊಸ ಬಟ್ಟೆ ಅಂತ ಹಾಕಿದ್ದೇ ಇಲ್ಲ. ನಮ್ಗೆ ಯಾವಾಗ ಇಷ್ಟ ಬರುತ್ತೋ ಆವಾಗ ತೊಗೊಳ್ತೀವಿ, ಹಬ್ಬಕ್ಕೆ ಹಾಕ್ಕೊಳ್ತೀವಿ. ಅಷ್ಟು ಬಿಟ್ಟರೆ ಹಬ್ಬಗಳಿಗೆ ಹೊಸ ಬಟ್ಟೆಯನ್ನು ಹಾಕ್ಕೊಳ್ಬೇಕು ಅನ್ನೋದು ನಮ್ಮ ಕಡೆ ಏನೂ ಇಲ್ಲ. ಹಾಗಾಗಿನೇ ನಾನು ಬಟ್ಟೆ ಅಂತ ಏನೂ ತೊಗೊಂಡಿಲ್ಲ. ಆಲ್ರೆಡಿ ನಾನು ಚಿಕ್ಕಪೇಟೆಯಲ್ಲಿ ಒಂದು 4 ಡ್ರೆಸ್ ಪೀಸಸನ್ನು ತೊಗೊಂಡಿದ್ನಲ್ವ, ಅದನ್ನು ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ. ಈ ಸಲ ಅಮ್ಮ ಮನೆಗೆ ಹೋದಾಗ ಅದು ತೊಗೊಂಡೋಗಿ ಅಲ್ಲಿ ಯಾರನ್ನಾದ್ರೂ ನೋಡಿ ಅವ್ರಿಗೆ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಇನ್ನು ಸೀರೆಗಳು ಬಂತು ಅಂತಂದರೆ ಎಷ್ಟೊಂದು ಸ್ಯಾರಿಗಳಿದೆ, ಅಂದರೆ ಸ್ಟಿಚ್ ಮಾಡಿಸೋದು ತುಂಬಾ ಇದೆ. ಹಾಗಾಗಿ ನಾನು ಬಟ್ಟೆ ಅಂತ ಏನೂ ತೊಗೊಂಡಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡೆ. ನೆಕ್ಸ್ಟ್ ಹಾಗೆ ಇನ್ನು ಒಂದು ಸ್ವಲ್ಪ ಬಜೆಟ್ ಪ್ರಾಬ್ಲಮ್ಮು ಸಹ ಇತ್ತು. ಈ ಹೊಸ್ದಾಗಿ ಮನೆಯನ್ನು ಕಟ್ಟಿದ್ದಾರೆ, ಹೊಸ್ದಾಗಿ ಫ್ಲ್ಯಾಟನ್ನು ತೊಗೊಂಡಿದ್ದಾರೆ ಅಂತಂದರೆ ಬಜೆಟ್ ಪ್ರಾಬ್ಲಮ್ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿನೇ ನಾನು ಏನು ಹೊಸ ಬಟ್ಟೆ ತೊಗೊಳ್ಳೋದು ಬೇಡ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಒಂದು 6-7 ಹೊಸ ಸೀರೆಗಳಿದೆ, ಅದನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು. ಇನ್ನು ಚಿಕ್ಕಪೇಟೆಯಲ್ಲಿ ಡ್ರೆಸ್ ಪೀಸಸನ್ನು ತೊಗೊಂಬಂದಿದ್ನಲ್ವ, ಒಂದು 4 ಡ್ರೆಸ್ ಪೀಸಸ್ಸು, ಅದನ್ನು ಸ್ಟಿಚ್ ಮಾಡಿಸ್ಕೊಂಡ್ರೆ ಆಯಿತು. ಅವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಯೂಸ್ ಮಾಡಿದ್ದಾದಮೇಲೆ ಆಮೇಲೆ ಹೊಸ ಬಟ್ಟೆಗಳನ್ನು ತೊಗೊಳ್ಳೋಣ. ಈ ಸದ್ಯಕ್ಕೆ ಹೊಸ ಬಟ್ಟೆ ಅನ್ನೋ ಮಾತೇ ಬೇಡ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವಕಾಶ ಸಿಕ್ಕಾಗ ಹೆಣ್ಮಕ್ಳು ಬಿಡ್ತಾರ ಬಟ್ಟೆಗಳು ಅಂದರೆ ಬಿಡೋದಿಲ್ಲ, ಆದರೆ ಬೇಡ ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ ಈಗ. ನೆಕ್ಸ್ಟ್ ಈಗ ಮೊದಲು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಆಮೇಲೆ ಇಲ್ಲಿ ಪಾರ್ಟಿಷನ್ ಹತ್ರ ಒಂದು ಕಾಮಧೇನು ಹಸುಗೂ ಅಷ್ಟೇ ಹೂಗಳನ್ನು ಹಾಕಿ ಅಲ್ಲೂ ರೆಡಿ ಮಾಡಿಟ್ಟಿದ್ದಾಯಿತು. ಆಮೇಲೆ ಹೊಸ್ಲು ಮುಂದೆ ಹೊಸ್ಲಿಗೆ ಗಂಧ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನೆಕ್ಸ್ಟ್ ಇವಾಗ ಇಲ್ಲಿ ದೇವ್ರ ಮನೆಯಲ್ಲಿ ಒಂದು ಪೀಠನ ಹಾಕ್ಬಿಟ್ಟು ಫ್ರೂಟ್ಸನ್ನು ಇಡೋಣ ಅಂತ ಇಡ್ತಾಯಿದ್ದೀನಿ. ಇಲ್ಲಿಗೆ ನನಗೆ ಒಂದು ಚಿಕ್ಕದಾಗಿರುವಂತಹ ಒಂದು ಪೀಠ ಬೇಕು. ಅದರ ಸೈಜ್ಗೆ ನಾನು ಒಂದು ವುಡ್ ಪೀಸಸನ್ನು ಹಾಗೆ ಇಟ್ಕೊಂಡಿದ್ದೀನಿ, ಆದರೆ ಮಾಡಿಕೊಡೋರು ಯಾರು ಸಿಗ್ತಾ ಇಲ್ಲ ಅಷ್ಟೇ. ಹಾಗಾಗಿನೇ ಇಂಟೀರಿಯರ್ ಕೆಲಸಗಳನ್ನು ಮನೆಯಲ್ಲಿ ಯಾವಾಗ ಮಾಡಿಸ್ತಾ ಇದ್ದೀವೋ ಅವಾಗೇ ನಾವು ಅಂದ್ಕೊಂಡಿದ್ದೆಲ್ಲ ಮಾಡಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ಆಮೇಲೆ ಮಾಡಿಸ್ಕೊಳ್ತೀವಿ ಅಂತಂದರೆ ಅದು ಹೋಗದೆ ಇರೋ ಕೆಲಸಗಳು ಅಂತಂದ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಎಲ್ಲ ಕಡೆಯೂ ಹೂಗಳನ್ನು ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದಾಯಿತು. ಹಾಗೆ ಗ್ಯಾಸ್ ಸ್ಟವ್ ಮೇಲೂ ಅಷ್ಟೇ ಹೂಗಳನ್ನು ಇಟ್ಟು ರೆಡಿ ಮಾಡಿದ್ದೀನಿ. ಮತ್ತು ಕ್ಯಾಶ್ ಬಾಕ್ಸು ಎಲ್ಲ ಕಡೆಯೂ ಪೂಜೆಗೆ ರೆಡಿ ಮಾಡಿ ಇವಾಗ ನಾನು ಮೊದಲಿಗೆ ಹೊಸ್ಲಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪು ಹಾಕೋದು ಮರ್ತುಬಿಟ್ಟಿದ್ದೆ. ಮಾವಿನ ತೋರಣ ಏನೂ ಕಟ್ಟಲಿಲ್ಲ ನಾವು ಈ ಸಲ, ಯಾಕಂದರೆ ನಮ್ಮ ಅತ್ತೆಯವರು ಕಾಲ್ ಮಾಡಿ ನನ್ನ ಹಸ್ಬೆಂಡ್ ಹತ್ರ ಹೇಳಿದ್ರಂತೆ ಮಾವಿನ ತೋರಣ ಏನು ಕಟ್ಟೋದಕ್ಕೆ
ಹೋಗಬೇಡಿ. ನೀವು ಮೊನ್ನೆ ತಾನೇ ಕಟ್ಟಿದ್ರಲ್ವ 1 ಮಂತ್ ಬ್ಯಾಕು ಗೃಹ ಪ್ರವೇಶ ಟೈಮಲ್ಲಿ, ಮತ್ತೆ ಕಟ್ಟೋದಕ್ಕೆ ಹೋಗಬೇಡಿ. ವರ್ಷದಲ್ಲಿ 2 ಸಲ ಮಾವಿನ ತೋರಣ ಕಟ್ಟಬಾರ್ದು ಅಂತ ಹೇಳ್ತಾರೆ ಅಂತ ಹೇಳಿದ್ರಂತೆ. ಹಾಗಾಗಿ ನಾವು ಮಾವಿನ ತೋರಣ ಏನೂ ಕಟ್ಟಲಿಲ್ಲ. ಇದು ನಮ್ಮ ಒಂದು ನಂಬಿಕೆ. ನಮ್ಮ ಅತ್ತೆಯವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿದ್ದೀವಿ ಅಷ್ಟೇ. ಆಮೇಲೆ ಅದಕ್ಕೂ ನೀವು ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ಅದೆಲ್ಲ ಏನಿಲ್ಲ ಕಟ್ಬೋದು ಅಂತೆಲ್ಲ ಏನು ಹೇಳೋದಕ್ಕೆ ಹೋಗಬೇಡಿ. ದೊಡ್ಡವರು ಅಂದರೆ ನಮ್ಮ ಮನೆಯಲ್ಲಿರೋ ದೊಡ್ಡವರು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಬೇಕಲ್ವ. ಹಾಗಾಗಿನೇ ನಾವು ಮಾವಿನ ತೋರಣ ಏನು ಕಟ್ಟಿಲ್ಲ. ಬೇವಿನ ಸೊಪ್ಪು ಬೇಕಾದರೆ ಹಾಕಿ ಅಂತ ಹೇಳಿದರು. ಹಾಗಾಗಿ ನಾವು ಬೇವಿನ ಸೊಪ್ಪು ಮಾತ್ರ ಹಾಕಿದ್ವಿ. ಹಾಗೆ ಹೇಳ್ತಾರಲ್ವ, ಅಣ್ಣ ತಮ್ಮಂದ್ರಿಗೆ ಒಂದೇ ವರ್ಷದಲ್ಲಿ ಮದುವೆಯನ್ನು ಮಾಡಬಾರ್ದು, ಒಬ್ಬರಿಗೆ ಒಳ್ಳೆಯದಾಗುತ್ತೆ ಒಬ್ಬರಿಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇರ್ಬೋದು ಮೇ ಬಿ ಒಂದೇ ವರ್ಷದಲ್ಲಿ 2 ತೋರಣ ಕಟ್ಟಬಾರ್ದು ಅಂತ ಹೇಳಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಮೇಲೆ ಇನ್ನೇನು ಬೇರೆ ಉದ್ದೇಶ ಇದೆಯೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ನಾನು ಹೊಸ್ಲಿಗೆ ಪೂಜೆ ಎಲ್ಲ ಮಾಡಿದ್ದಾಯಿತು. ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲೂ ಅಷ್ಟೇ ಪೂಜೆ ಎಲ್ಲ ಮಾಡಿದ್ರು. ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಪಾರ್ಟಿಷನ್ ಹತ್ರ ಕಾಮಧೇನುಗೆ ಯಾವ ರೀತಿಯಾಗಿ ಹೂಗಳನ್ನು ಹಾಕಿದ್ದೀನಿ, ಅದಾದಮೇಲೆ ಇಲ್ಲಿ ಹೊಸ್ಲಿಗೆ ಯಾವ ರೀತಿಯಾಗಿ ರಂಗೋಲಿಯನ್ನು ಹಾಕಿದ್ದೀನಿ ಅಂತಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಈ ರಂಗೋಲಿಯನ್ನು ನೋಡಿಬಿಟ್ಟು, ಏನಮ್ಮ ಸಮ್ಮರಲ್ಲಿ ದ್ರಾಕ್ಷಿಗಳು ತುಂಬ ಬರುತ್ತೆ ಅಂತಂದ್ಬಿಟ್ಟು ದ್ರಾಕ್ಷಿ ಗೊಂಚಲನ್ನು ಹಾಕಿದ್ದೀಯಾ ಅಂತಂದ್ಬಿಟ್ಟು ಹಂಗಿಸ್ತಾಯಿದ್ರು. ನನಗೆ ರಂಗೋಲಿಯನ್ನು ಹಾಕಬೇಕಾದ್ರೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ರು ಹೇಳಿದ್ಮೇಲೆ ಇದು ದ್ರಾಕ್ಷಿ ಗೊಂಚಲ ಥರನೇ ಇದೆ ಅಂತ ಅನ್ನಿಸ್ತು. ಏನೋ ಒಂದು ರ್ಯಾಂಡಮ್ ಆಗಿ ರಂಗೋಲಿಯನ್ನು ಹಾಕಿದೆ. ಸುಮ್ಮನೆ ಜಾಸ್ತಿ ಹೊತ್ತು ಯೋಚನೆ ಮಾಡಿಕೊಂಡು ರಂಗೋಲಿಯನ್ನು ಹಾಕಿದ್ರೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಬೇಗ ರಂಗೋಲಿಯನ್ನು ಹಾಕೋಕ್ಕೋಗಿ ಆ ರೀತಿಯಾಗಿ ಹಾಕಿದೆ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿದ್ದೀವಿ. ಹಾಗೆ ಬೇವು ಬೆಲ್ಲನೂ ರೆಡಿ ಮಾಡಿಕೊಂಡು ನಾನು ನನ್ನ ಹಸ್ಬೆಂಡು ತಿಂದಿದ್ದಾಯಿತು. ನೀವು ಬೇವು ಬೆಲ್ಲನ ತಿಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಲಾಸ್ಟ್ ಇಯರಲ್ಲೆಲ್ಲ ನಾನು ಯುಗಾದಿ ಪಚ್ಚಡಿ ಅಂತ ಮಾಡ್ತಾ ಇದ್ದೆ. ಮಾರ್ಕೆಟ್ಗೆ ಹೋಗಿದ್ದಾಗ ಮಾವಿನಕಾಯಿನ ತೊಗೊಂಬರೋದು ನಾನು ಮರೆತುಬಿಟ್ಟೆ. ಹಾಗಾಗಿ ಯುಗಾದಿ ಪಚ್ಚಡಿ ಮಾಡೋದಕ್ಕೆ ಆಗಲಿಲ್ಲ. ಲಾಸ್ಟ್ ಇಯರಲ್ಲೆಲ್ಲ ನಾವು ಅಜ್ಜಿ ಮನೆ ಹತ್ರನೇ ಇದ್ವಲ್ವ, ಅಲ್ಲಿ ಮಾವಿನ ಮರ ಇತ್ತು. ಅಲ್ಲಿಂದ ಕಿತ್ಕೊಂಡ್ಬಂದು ನಾನು ಯುಗಾದಿ ಪಚ್ಚಡಿ ಅಂತ ಮಾಡಿ ನಾವು ತಿಂದು ಆಮೇಲೆ ಅವ್ರಿಗೂ ತೊಗೊಂಡೋಗಿ ಕೊಡ್ತಾ ಇದ್ವಿ. ಆದರೆ ಈ ವರ್ಷ ಮಾವಿನಕಾಯಿ ತರೋದು ಮರೆತುಬಿಟ್ಟೆ. ಹಾಗಾಗಿ ಪಚ್ಚಡಿ ಮಾಡೋದು ಮಿಸ್ ಆಯಿತು. ನನ್ನ ಹಸ್ಬೆಂಡ್ಗೆ ಆಮೇಲೆ ನಾನು ಹೇಳಿದೆ ತೊಗೊಂಬಂದು ಕೊಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅವರು ಬೇಡ ಬಿಡು ಬೇವು ಬೆಲ್ಲ ತಿಂದಿದ್ದೀವಲ್ಲ ಸಾಕು ಅಂದರು. ನೆಕ್ಸ್ಟ್ ಇವಾಗ ದೇವ್ರ ಮನೆ ಮೇಲ್ಗಡೆ ಲಕ್ಷ್ಮೀ ಅಮ್ಮನವರ ಒಂದು ಫೋಟೋ ಇತ್ತಲ್ವ, ಅದಕ್ಕೂ ಗಂಧ ಕುಂಕುಮನ ಇಟ್ಟಿದ್ದೀನಿ. ಅದಕ್ಕೆ ನನ್ನ ಹಸ್ಬೆಂಡ್ ಅಂತ ಇದ್ದರು, ಲಕ್ಷ್ಮೀ ಅಮ್ಮನವರನ್ನು ಅಲ್ಲಿ ಇಡಿಸಿರೋದು ಒಂದು ಶೋಗಾಗಿ ಅಮ್ಮ ನೀನು ಅಲ್ಲಿ ಗಂಧ ಕುಂಕುಮನ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿಯಾ ಅಂತಂದರು. ನಿಮ್ಮ ಹೆಣ್ಮಕ್ಳಿಗೆ ಏನೋ ದೇವ್ರ ಕಂಡ್ರೆ ಸಾಕು ಗಂಧ ಕುಂಕುಮ ಇಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀರಲ್ವಾ ಅಂತಂದರು. ಅದಕ್ಕೆ ಏನೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಒಂದು ಸ್ವಲ್ಪ ದೇವ್ರ ಭಕ್ತಿ ಅಂತಂದರೆ ಜಾಸ್ತಿನೇ ಅಲ್ವಾ. ಹಾಗಾಗಿ ನಾನು ಅಲ್ಲೂ ಅಷ್ಟೇ ಗಂಧ ಕುಂಕುಮನ ಇಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ನನ್ನ ಹಸ್ಬೆಂಡ್ಗೆ ಟಿಫನ್ ಚಿತ್ರಾನ್ನ ಏನೋ ಮಾಡಿದ್ದೆ ಅಂತ ಅನ್ಕೊತೀನಿ. ಅವ್ರಿಗೆ ಟಿಫನ್ ಇಟ್ಕೊಟ್ಟು ಆಮೇಲೆ ನಾನಿವಾಗ ಗಣಪತಿ ಸ್ತೋತ್ರನ ಒಂದು 11 ಟೈಮು ಎಡಗೈಯಿಂದ ಬರೀತಾ ಇದ್ದೀನಿ. ಅದಾದಮೇಲೆ ಪದ್ಮಾವತಿ ಸ್ತೋತ್ರನ ಒಂದು 108 ಸಲ ಹೇಳ್ಕೊಂಡ್ರೆ ಅಲ್ಲಿಗೆ ಬೆಳಗಿನ ಪೂಜೆ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇವಾಗ ಬೆಳಗ್ಗೆ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಚಿತ್ರಾನ್ನ ತಿಂದು ಆಮೇಲೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ನಾನೊಂದು ಸ್ವಲ್ಪ ತಲೆ ಬಾಚ್ಕೊಳ್ಬೇಕಾಗಿತ್ತು. ತಲೆ ಎಲ್ಲ ಬಾಚ್ಕೊಂಡಿದ್ದಾದಮೇಲೆ ಮಧ್ಯಾಹ್ನಕ್ಕೆ ಫ್ರೂಟ್ಸೇ ತಗೊಳ್ಳೋಣ ಅಂತಂದ್ಬಿಟ್ಟು ಫ್ರೂಟ್ಸ್ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನನ್ನ ಹಸ್ಬೆಂಡ್ ಏನೂ ಬೇಡ ಲೈಟಾಗಿ ಕೊಡು ಅಂತಂದರು. ಹಾಗಾಗಿ ನಾನು ಫ್ರೂಟ್ಸೇ ಕಟ್ ಮಾಡಿದೆ. ಅದಾದಮೇಲೆ ರಾತ್ರಿ ಅಡುಗೆಗೆ ನಾನು ಹೋಳಿಗೆ ಅಂತ ಏನೂ ಮಾಡಲಿಲ್ಲ. ಅವರು ನನಗೆ ಹೋಳಿಗೆ ಏನೂ ಬೇಡ ಸಿಂಪಲ್ಲಾಗಿ ಏನಾದರೂ ಬೇರೆ ಮಾಡಮ್ಮ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ನಾನು ಪಲಾವು ವಡೆ ಆಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಇತ್ತು, ಅದಕ್ಕೆ ಕ್ಯಾರೆಟ್ ಹಲ್ವಾ ಮತ್ತು ಮೊಸರು ಬಜ್ಜಿ ಇಷ್ಟೇ ಮಾಡಿದ್ದೆ. ಹೋಳಿಗೆ ನಾನೇನು ಮಾಡೋದಕ್ಕೆ ಹೋಗಲಿಲ್ಲ ಈ ಸಲ. ಹಾಗೆ ನಾವು ಊರಿಗೆ ಹೋಗೋ ಪ್ಲ್ಯಾನಲ್ಲಿ ಇದ್ವಿ. ಇಲ್ಲ ಅಮ್ಮ ಮನೆಗಾದರೂ ಹೋಗಬೇಕಾಗಿತ್ತು, ಇಲ್ಲ ಅಂತಂದರೆ ಅತ್ತೆ ಮನೆಗಾದರೂ ಹೋಗಬೇಕಾಗಿತ್ತು. ಎರಡೂ ಕಡೆನೂ ಹೋಗೋದಕ್ಕೆ ಆಗಲಿಲ್ಲ. ಅತ್ತೆ ಮನೆಗೆ ಈ ಸಲ ಏನಾದರೂ ಹೋಗಿದ್ದೀವಿ ಅಂತಂದರೆ ನೆಕ್ಸ್ಟು ಶ್ರೀರಾಮನವಮಿ ಹಬ್ಬಕ್ಕೆ ಅಲ್ಲಿ ಅಶ್ವತ್ಥ ಕಟ್ಟೆ ಹತ್ರ ಪಾನಕ ಮಜ್ಜಿಗೆ ಎಲ್ಲ ಕೊಡಬೇಕಾಗುತ್ತಲ್ವ, ಮತ್ತೆ ಹೋಗಬೇಕಾಗಿತ್ತು. ಹಾಗಾಗಿ ನನ್ನ ಹಸ್ಬೆಂಡು ಒಂದೇ ಸಲ ಆ ಹಬ್ಬಕ್ಕೇ ಬರ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಅಮ್ಮ ಮನೆಗೆ ಹೋಗೋಣ ಅಂತಂದರೆ ಅವರು ಹಬ್ಬಕ್ಕೆ ಬಂದಿದ್ದೀರಿ ಅಂತಂದರೆ ಇನ್ನು ಹೊಸ್ತಡ್ಕೂ ಮುಗಿಸ್ಕೊಂಡು ಹೋಗಿ ನಿಮ್ಮದು 48 ಡೇಸ್ ಕಂಪ್ಲೀಟ್ ಆಗುತ್ತಲ್ವ ಅಂತ ಹೇಳಿದ್ರು. ಅದಕ್ಕೆ ನಾವು ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಅನ್ನೋದು ಬುಧವಾರ ಗುರುವಾರ ಮಾಡಿರೋದ್ರಿಂದ ನಾವು ಬುಧವಾರ ಗುರುವಾರ ತಿನ್ನೋದಿಲ್ಲ. ಸಂಡೇ ತಿಂತೀವಿ, ಇಲ್ಲ ಅಂತಂದರೆ ಟ್ಯೂಸ್ಡೇ ತಿಂತೀವಿ. ನನ್ನ ಹಸ್ಬೆಂಡ್ ತಿನ್ನೋದಿಲ್ಲ ಅಂತಂದರು. ಅದಕ್ಕೆ ಬೇಡ ಬಿಡಿ ನೆಕ್ಸ್ಟ್ ಯಾವಾಗಾದರೂ ಬನ್ನಿ ಅಂತಂದರು. ಹಾಗಾಗಿ ಎರಡೂ ಕಡೆನೂ ಹೋಗೋದಕ್ಕೆ ಆಗಲಿಲ್ಲ. ಅಮ್ಮ ಅಂತೂ ಬನ್ನಿ ನಿಮ್ಮ ಪಾಲಿನ ಹೋಳಿಗೆ ಅನ್ನೋದು ಹಾಗೆ ಇಟ್ಟಿದ್ದೀನಿ, ಹೂರ್ಣ ಎಲ್ಲ ನೀವು ಬಂದಿದ್ದೀರಾ ಅಂತಂದರೆ ನಾನು ಸುಟ್ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಬೇಕು ಯಾವಾಗ ಅಡ್ಜಸ್ಟ್ ಆಗುತ್ತೋ ಅಲ್ಲಿಗೆ ಹೋಗೋದಕ್ಕೆ.
ನೆಕ್ಸ್ಟ್ ಇವಾಗ ನಾನು ಸಂಜೆ ಒಂದು 5 ಗಂಟೆಗೇ ಅಡುಗೆಗಳು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾವು ಒಂದು 7 ಗಂಟೆ ಮೇಲೆ 8 ಗಂಟೆ ಒಳಗಡೆ ರಾತ್ರಿ ಊಟ ಅನ್ನೋದು ಮುಗಿಸ್ಕೊಂಡ್ಬಿಡ್ತೀವಲ್ವ. ಹಾಗಾಗಿ ಇನ್ನು ಪಲಾವು ಮತ್ತು ವಡೆ, ಕ್ಯಾರೆಟ್ ಹಲ್ವಾ, ಮೊಸರು ಬಜ್ಜಿ ಈ 4 ಐಟಮ್ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿನೇ ಒಂದು ಬೇಗ ಅಡುಗೆ ಅನ್ನೋದು ಮುಗಿಸ್ಬಿಡೋಣ, ಆಮೇಲೆ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಆಮೇಲೆ ದೀಪ ಹಚ್ಚಿ ಆಮೇಲೆ ಬೇಗ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡಿ ಮಲಗಿದ್ರೆ ಬೇಗ ದಿನ ಅನ್ನೋದು ಕಂಪ್ಲೀಟ್ ಆಗುತ್ತೆ. ತುಂಬ ಸುಸ್ತನ್ನೋದು ಆಗೋಗಿತ್ತು ನನಗೆ ಒಂದು 3-4 ಡೇಸಿಂದ. ಹಾಗಾಗಿನೇ ನಾನು ಬೇಗನೆ ಅಡುಗೆಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆಗಳೆಲ್ಲ ಕಂಪ್ಲೀಟ್ ಮಾಡೋಷ್ಟರಲ್ಲಿ 6:45 ಆಗಿತ್ತು. ಆವಾಗ ನಾನು ಕೈಕಾಲು ಮುಖ ತೊಳ್ಕೊಂಬಂದು ಇವಾಗ ದೇವರಿಗೆ ನೈವೇದ್ಯಕ್ಕೆ ಕ್ಯಾರೆಟ್ ಹಲ್ವಾ ಮಾತ್ರ ಇಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಅಷ್ಟಿಡು ಸಾಕು ಅಂತಂದರು. ಕ್ಯಾರೆಟ್ ಹಲ್ವಾನ ಇಟ್ಬಿಟ್ಟು ಇವಾಗ ದೀಪಗಳಲ್ಲಿ ಆಲ್ರೆಡಿ ಎಣ್ಣೆ ಅನ್ನೋದು ಆಗೇ ಇತ್ತು. ಕಾಮಾಕ್ಷಿ ದೀಪದಲ್ಲಿ ಮಾತ್ರ ನಾನು ಎಣ್ಣೆ ಅಂದರೆ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ದೀಪ ಹಚ್ಚಿದೆ. ಇನ್ನು ದೀಪಗಳಲ್ಲಿ ಇವಾಗ ಎಣ್ಣೆ ಹಾಕಿದ್ದೀನಿ ಅಂತಂದರೆ ಬೆಳಗಿನವರೆಗೂ ಹಾಗೇ ಉರಿತಾ ಇರುತ್ತೆ ಅಂತಂದ್ಬಿಟ್ಟು ದೀಪಕ್ಕೆ ಅದೇ ಎಣ್ಣೆ ಇತ್ತು, ದೀಪಗಳು ಹಾಗೇ ಉರಿತಾ ಇತ್ತು. ಅದಕ್ಕೆ ಇವಾಗ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಸಂಜೆನೂ ಪೂಜೆ ಎಲ್ಲ ಮಾಡಿದ್ದಾಯಿತು. ಅಲ್ಲಿಗೆ ಹಬ್ಬ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ನಾನು ಏನೇನು ಅಡುಗೆಗಳನ್ನು ಮಾಡಿದ್ದೀನಿ ಅಂತಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡಿದ್ದೀನಿ, ವಡೆ ಮಾಡಿದ್ದೀನಿ, ಆಮೇಲೆ ಮೊಸರು ಬಜ್ಜಿ, ಕ್ಯಾರೆಟ್ ಹಲ್ವಾ. ಎಷ್ಟೆಲ್ಲ ಹೇಳಿದ್ದೀನೋ ಅಲ್ವಾ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಹೊಸ ಮನೆಯಲ್ಲಿ ಈ ವರ್ಷ ಯುಗಾದಿ ಹಬ್ಬ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.